ಈಗ ನಾವು ನಂದಿ ಬೆಟ್ಟದಲ್ಲಿದ್ದೇವೆ. ನಂದಿ ಬೆಟ್ಟದಲ್ಲಿ ಸೂರ್ಯೋದಯ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಮಗೆ ಸೂರ್ಯನ ದರ್ಶನ ಆತನ ಕಿರಣಗಳಿಂದ ಆರಂಭ ಆಗ್ತಾ ಇದೆ. ಇವತ್ತು ಈ ಸುಂದರ ವಾತಾವರಣದಲ್ಲಿ ಶೀತ ಗಾಳಿಯಲ್ಲಿ ಇವತ್ತು ನಾವೆಲ್ಲರೂ ಸೇರಿ ಸೂರ್ಯನ ಕಿರಣವನ್ನು ಬರುವುದನ್ನು ನಾವು ಆನಂದಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಸೂರ್ಯನು ಭೂಮಿಗೆ ಬರುತ್ತಿರುವಂಥ ಒಂದು ದೃಶ್ಯವನ್ನು ಇವತ್ತು ನಾವು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ತಮಗೆ ಲೈವ್ ದರ್ಶನ ಮಾಡಲಿದ್ದೇವೆ. ತಾವೆಲ್ಲರೂ ಸಹ ಇದರ ಆನಂದವನ್ನು ಸವಿಬೇಕಂಥೇಳಿ ನಾವು ಸಂಜೆವಾಣಿ ದೃಶ್ಯ ಮಾಧ್ಯಮದ ಮೂಲಕ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ತೋರಿಸ್ತಾ ಇದ್ದೇವೆ. ತಾವೆಲ್ಲರೂ ಸಹ ಇದರ ಆನಂದವನ್ನು ಪಡಿಬೇಕಾಗಿ ತಮ್ಮಲ್ಲಿ ವಿನಂತಿ. ಯಾಕಂದರೆ ಇವತ್ತು ಸೂರ್ಯೋದಯ ಅಂದರೆ ಅದು ಶುಭ ಸಮಯ ಅಂದಂಗೆ. ಈ ಶುಭ ಸಮಯದಲ್ಲಿ ನಾವೆಲ್ಲರೂ ಸೂರ್ಯನ ಒಂದು ದರ್ಶನವನ್ನು, ಸೂರ್ಯನ ಆಗಮನವನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ಈ ಒಂದು ದೃಶ್ಯವನ್ನು ತಮ್ಮೆಲ್ಲರಿಗೂ ಈ ಒಂದು ಸಂಜೆವಾಣಿ ದೃಶ್ಯ ಮಾಧ್ಯಮದ ಮೂಲಕ ತಮ್ಮೆಲ್ಲರಿಗೂ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ಇದರ ಆನಂದವನ್ನು ತಾವೆಲ್ಲರೂ ಸವಿಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಯಾಕಂದರೆ ಇವತ್ತು ಇನ್ನು ಮಳೆಗಾಲ ಸಮಯ ಇದ್ದರೂ ಸಹ ಇವತ್ತು ಸೂರ್ಯನ ಆಗಮನಕ್ಕಾಗಿ ಕೇವಲ 10 ನಿಮಿಷ ಕೆಳಗಡೆ ಸಾಕಷ್ಟು ಮೋಡ ಇತ್ತು. ಆ ಮೋಡ ಸರಿದು ಇವತ್ತು ಸೂರ್ಯನ ಸಂಪೂರ್ಣ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಪ್ರಕೃತಿ. ಈ ಪ್ರಕೃತಿಯ ಮಡಿಲಲ್ಲಿ ನಾವೆಲ್ಲರೂ ನಂದಿ ಬೆಟ್ಟದಲ್ಲಿ ಸೂರ್ಯನ ದರ್ಶನವನ್ನು ನಾವೆಲ್ಲರೂ ಸವಿತಾ ಇದ್ದೀವಿ. ತಾವೆಲ್ಲರೂ ಸಹ ಇದರ ಆನಂದವನ್ನು ತಮಗೆ ಈ ವಿಡಿಯೋ ಮೂಲಕ ಕಳಿಸಲಾಗ್ತದೆ. ತಾವೆಲ್ಲರೂ ಸಹ ಈ ನಂದಿ ಬೆಟ್ಟದಲ್ಲಿರುವಂಥ ಸೂರ್ಯನ ಈ ಆಗಮನವನ್ನು ಸ್ವಾಗತಿಸಿ ಆತನ ದರ್ಶನವನ್ನು ತಾವೆಲ್ಲರೂ ಪಡಿತೀರಿ ಅನ್ನುವಂಥ ಸದುದ್ದೇಶವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಸುಂದರ ವಾತಾವರಣದಲ್ಲಿ ಇವತ್ತು ಸೂರ್ಯನ ಒಂದು ದರ್ಶನವನ್ನು ಇವತ್ತು ನಾವು ವಿಶೇಷವಾಗಿ ನಂದಿ ಬೆಟ್ಟದಲ್ಲಿ, ಇದು ವಿಶೇಷವೆಂದರೆ ಸೂರ್ಯನ ಆಗಮನಕ್ಕಾಗಿಯೇ ಹೇಳಿಸಿ ಮಾಡಿರುವಂಥ ಒಂದು ಪ್ರದೇಶ. ಆ ನಿಟ್ಟಿನಲ್ಲಿ ಇವತ್ತು ನಾವು ಸೂರ್ಯನ ಒಂದು ದರ್ಶನವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಂದಿ ಬೆಟ್ಟಕ್ಕೆ ಜನ ಬರಬೇಕಾದರೆ ಸೂರ್ಯನ ದರ್ಶನಕ್ಕಾಗಿಯೇ ಬೆಳಗ್ಗೆ ಬರುವಂಥ ಒಂದು ರೂಢಿ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸೂರ್ಯ ತನ್ನೆಲ್ಲ ಮೋಡಗಳನ್ನು ಬದಿಗೆ ಸರಿಸಿ ಇವತ್ತು ಪ್ರಕಾಶಮಾನವಾಗಿ ಆತನು ಭೂಮಿಗೆ ಆಗಮಿಸಿದ್ದಾನೆ. ಅವನಿಗೆ ನಮಸ್ಕರಿಸುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.